ತುರುವೇಕೆರೆಯನ್ನ ತಕ್ಷಣವೇ ಬರಪೀಡಿತ ತಾಲೂಕು ಅಂತ ಘೋಷಿಸಿ ಸರ್ಕಾರಕ್ಕೆ ಶಾಸಕ ಎಂಟಿ ಕೃಷ್ಣಪ್ಪ ಆಗ್ರಹ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಮುಂಗಾರು ಹಾಗೂ ಹಿಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ರೈತಾಪಿ ವರ್ಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ತುರುವೇಕೆರೆಯನ್ನ ತಕ್ಷಣವೇ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡುವಂತೆ ಸ್ಥಳೀಯ ಶಾಸಕ ಎಂಟಿ ಕೃಷ್ಣಪ್ಪ ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಒತ್ತಾಯಿಸಿರುವವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತಾಲೂಕಿನಲ್ಲಿ ಈ ಬಾರಿ 10% ಮಾತ್ರ ಮಳೆಯಾಗಿದ್ದು ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿದೆ. ಸಾವಿರಾರು ಅಡಿ ಆಳಕ್ಕೆ ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಗ್ತಾ ಇಲ್ಲ. ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ಬರಿದಾಗಿವೆ. ಬಿತ್ತಿದ ಬೀಜ ಮೊಳಕೆಯೊಡೆಯದೆ ಭೂಮಿಯಲ್ಲೇ ಒಣಗಿ ಹೋಗಿದ್ದು ರೈತರು ಆಕಾಶದತ್ತ ಮುಖ ಮಾಡುವಂತೆ ಆಗಿದೆ ಅಂತ ತಿಳಿಸಿದರು. ಕಲ್ಪತೂರು ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳಾದ ತೆಂಗು ಮತ್ತು ಅಡಿಕೆ ತೋಟಗಳು ನೀರಿನ ಅಭಾವದಿಂದ ಒಣಗಿ ಹೋಗ್ತಾ ಇವೆ. ಒಂದ್ ಕಡೆ ವಿದ್ಯುತ್ ಅಭಾವ, ಇನ್ನೊಂದ್ ಕಡೆ ಬೋರ್ವೆಲ್ಗಳಲ್ಲಿ ನೀರಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಅನೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದ್ದು ಹೀಗಾಗಿ ಸರ್ಕಾರ ತಡ ಮಾಡದೆ ತುರುವೇಕೆರೆಗೆ ಪರಿಹಾರ ಒದಗಿಸಿ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ದಿವಂಗತ ಚೆನ್ನಮ್ಮನವರ ಪುಣ್ಯಾರಾಧನೆ ಕಾರ್ಯಕ್ರಮ ಜುಲೈ 30ರಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಅಂತ ತಿಳಿಸಿದರು. ತಾಲೂಕಿನ ಪ್ರತಿಯೊಂದು ಮನೆಗೂ ಪಕ್ಷಾತೀತವಾಗಿ ಆಹ್ವಾನ ಪತ್ರಿಕೆ ನೀಡಲಾಗ್ತಾ ಇದ್ದು ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿಸಿದರು. ಅಲ್ಲದೆ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರದ ವೇಳೆ ಸರ್ಕಾರದ ಸಕಲ ಗೌರವಗಳನ್ನು ಸಲ್ಲಿಸಿದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರು ಇದೇ ವೇಳೆ ಕೃತಜ್ಞತೆ ಕೂಡ ಸಲ್ಲಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗುತ್ತಿಗೆದಾರ ತ್ಯಾಗರಾಜ್, ಜೆಡಿಎಸ್ ವಕ್ತಾರ ವೆಂಕಟಾಪುರ ಯೋಗೀಶ್, ಹೆಡಗಿಹಳ್ಳಿ ವಿಶ್ವನಾಥ್, ಮುಂಗಿಕುಪ್ಪೆ ಬಸವರಾಜು, ಬಿಆರ್ ಚಲುವರಾಜು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ಶನಿವಾರ ಶ್ರೀಮತಿ ಚೆನ್ನಮ್ಮನವರು ದೇವೇಗೌಡರ ಬಗ್ಗೆ ಶಿವೈಕ್ಯರಾಗಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಿಮ್ಮ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರನ ಕೊಟ್ಟಿದೆ. 30ನೇ ತಾರೀಕು ನೆನೆಯೂ ಸಹ ಆಲ್ತುಪ್ಪಕ್ಕೆ ನಾನು ಹೋಗಿದ್ದೆ. ಹೋಗಿ ಸುಮಾರು ಜನ ಬಂದಿದ್ದು. 30 ಜುಲೈ ಗುರುವಾರ 11 ಗಂಟೆಗೆ ಅವರ ಶ್ರದ್ಧಾಂಜಲಿ ಸಮಾರಂಭ ತಿಥಿ ಕಾರ್ಯಕ್ರಮ ಇದೆ. ಸನ್ಮಾನ್ಯ ದೇವೇಗೌಡರೇ ಎಲ್ಲರಿಗೂ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ತಮ್ಮನ್ನ ವಿನಂತಿಸಿದ್ದಾರೆ. ಇವರ ಪವಿತ್ರ ಸ್ಥಾನದಲ್ಲಿ ರಂಗನಾಥಸ್ವಾಮಿ, ಮಾವಿನಕೆರೆ ರಂಗನಾಥಸ್ವಾಮಿ ತಪ್ಪಲಲ್ಲಿ ನೆರವೇರ್ತಾರೆ. ನಾವು ಸಹ ಸುಮಾರು ಒಂದು 50,000 ಇನ್ವಿಟೇಷನ್ ಹಂಚ್ತೀವಿ, ಮನೆಗೆಲ್ಲ ಕೊಡ್ತೀವಿ. ಇಲ್ಲಿ ಪಾರ್ಟಿ ಪಕ್ಷ ಏನಿಲ್ಲ, ಎಲ್ಲರೂ ಸಹ ಭಾಗವಹಿಸಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಆದರೆ ಬಸ್ಸು ಮಾಡಬೇಡಿ ಅಂತ ಹೇಳ್ತಾರೆ. ಆಗ ರಾಜಕೀಯ ಆಗ್ತದೆ ಸಭೆ ಹೇಳಿ ಅವರೇ ವಾಲಂಟಿಯರ್ ಬದಲಿ ಬರುವಂಥ ಪುಣ್ಯಾತ್ಮರು ಸಹ ದೇವೇಗೌಡರು ಸಹ ಕರೆ ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ಇದು ಪ್ರಿಂಟ್ ಆಗಿದೆ. ನಿನ್ನೆ ಮೀಟಿಂಗ್ ಮಾಡಿ ದೇವೇಗೌಡರು ವಿನಂತಿಸಿದರು, ನಿಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಹಂಚಿದಪ್ಪ ಹೇಳಿದ್ದಾರೆ. ನಾವು ಹಂಚ್ತೀವಿ. ಸೋಮವಾರ ದಿವಸ ಕಾರ್ಯಕರ್ತ ಸಭೆ ಕರೆದಿದ್ದೀವಿ. ನಾವು ಸೋಮವಾರ ಅಷ್ಟೊತ್ತಿಗೆ ಎಲ್ಲ ಇನ್ವಿಟೇಷನ್ಸು ತಲುಪುತ್ತೆ. ಪ್ರತಿಯೊಂದು ಗ್ರಾಮದಲ್ಲೂ ಸಹ ಪ್ರತಿಯೊಂದು ಮನೆಗೂ ಸಹ ಹಂಚುವಂಥ ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೇವೆ. ದಯಮಾಡಿ ಎಲ್ಲ ಈ ಕ್ಷೇತ್ರದ ಜನತೆ ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ತಿಳಿಸೈತೆ. ಎರಡನೇದಾಗಿ ತುರುವೇಕೆರೆ ತಾಲೂಕು
ಭೀಕರ ಬರಗಾಲ ತುತ್ತಾಗಿದೆ. ಜುಲೈ ಮುಗಿತಾ ಬಂದು ಸಹ ಬಿತ್ತನೆ ಆಗಿಲ್ಲ. ಸಾಧಾರಣ ದೊಡ್ಡ ಚಿಕ್ಕ ವರ್ಷ ಮಳೆಗೆ ರಾಗಿ ಬಿತ್ತನೆ ಮಾಡುವಂತ ಪದ್ಧತಿ ನಮ್ಮ ರೈತರು. ಈ ಸಾರಿ ಆಗಿಲ್ಲ, ಭೀಕರ ಬರಗಾಲ ಆಗಿದೆ. ಬಹುತೇಕ ರೈತರ ಬೋರೆಲ್ಲ ಒಣಗ್ತಾ ಇದೆ, ಡ್ರೈ ಆಗ್ತದೆ. ಹಾಗಾಗಿ ಅಡಿಕೆ ತೆಂಗಿಗೆ ಬಹಳ ಕಷ್ಟ ಆಗ್ತಿದೆ. ರೈತರಿಗೆ ಅಡಿಕೆ ಗಿಡ ಒಣಗೋದ್ರೆ 25, 30, 40 ವರ್ಷ ಸಾಕಿರೋ ಗಿಡ ಒಣಗೋದ್ರೆ ರೈತ ಕಂಗಾಲಾಗ್ಬಿಡ್ತಾನೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ತುರುವೇಕೆರೆ ತಾಲೂಕೆಲ್ಲ ಕ್ಷೇತ್ರವನ್ನು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡುವಂತೆ ಸಾಲಂತ ಹೇಳಬೇಕು. ಗೊತ್ತಾಗ ಎರಡನೇದಾಗಿ ಶ್ರೀಮಾನ್ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಚೆನ್ನಮ್ಮನವರ ಇಡೀ ವರ್ಷ ಆದಂಥ ಸಂದರ್ಭದಲ್ಲಿ ಅದನ್ನು ಸರ್ಕಾರಿ ಎಲ್ಲ ಇದರಿಂದ ಸವಲತ್ತನ್ನು ಕೊಟ್ಟು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಾನು ಶಾಸಕನಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸಾಧಾರಣವಾಗಿ ರಾಜಕಾರಣ ಬೇರೆ ಪಾರ್ಟಿ ಬೇರೆ ಪಕ್ಷ ಇರ್ಬೋದು. ಒಬ್ಬ ಮಾಜಿ ಪ್ರಧಾನಿ ಧರ್ಮಪತ್ನಿ ಅಂತ ಒಂದು ಒಳ್ಳೆಯ ಭಾವನೆ ನೀಡ್ತದೆ. ಈ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಕೆಲಸ ನಿರ್ವಹಿಸಿದ್ದಾರೆ. ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ಲರೂ ಸಹ ಈ ಸಭೆಯಲ್ಲಿ ಭಾಗವಹಿಸಿ